ಬಾಗಲಕೋಟೆಯ ತುಳಸಿಗೇರಿ ಗ್ರಾಮದಲ್ಲಿ ಅದ್ದೂರಿ ಓಕುಳಿಯಾಟ ನಡೆಯಿತು. ಹನುಮನ ಸನ್ನಿಧಿಯಲ್ಲಿ ನಡೆದ ಓಕುಳಿಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ರು. ಒಬ್ಬರಿಗೊಬ್ಬರು ಬಣ್ಣದೋಕುಳಿ ಎರಚಿ ಸಂಭ್ರಮಿಸಿದ್ರು. ಭಕ್ತರಿಗೆ ಮುಳ್ಳಿನ ಗಿಡದಿಂದ ಬಡಿಯೋದು ಓಕುಳಿಯ ವಿಶೇಷ. ಇದು ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಗ್ರಾಮ. ಇಲ್ಲಿನ ಹನುಮನ ದೇವಾಲಯದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಓಕುಳಿ ನಡೆಸಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಪ್ರತಿ ವರ್ಷ ಹಬ್ಬ ಆಚರಿಸಲಾಗುತ್ತಿದೆ. ಇಲ್ಲಿನ ಓಕುಳಿ ಒಂಥರ ಸ್ಪೆಷಲ್. ದೇವಸ್ಥಾನದ ಮುಂದಿನ ಚಿಕ್ಕ ಹೊಂಡದಲ್ಲಿ ಸಾವಿರಾರು ಕೊಡ ನೀರನ್ನ ತುಂಬಲಾಗುತ್ತೆ. ಬಳಿಕ ನೀರಬೂದಿಹಾಳ ಗ್ರಾಮದಿಂದ ಬೆಳ್ಳಿ ಪಲ್ಲಕ್ಕಿಯನ್ನ ತಂದು ಊರ ತುಂಬೆಲ್ಲ ಮೆರವಣಿಗೆ ಮಾಡಲಾಗುತ್ತೆ. ಆಮೇಲೆ ಶುರುವಾಗುತ್ತೆ ನೋಡಿ ರಂಗಿನಾಟ. ಚಿಕ್ಕವರು ದೊಡ್ಡವರೆನ್ನದೇ ಎಲ್ಲರೂ ಓಕುಳಿಯಲ್ಲಿ ಸಂತಸದಿಂದ ಪಾಲ್ಗೊಳ್ಳೋದು ಗ್ರಾಮದ ವಿಶೇಷ. ಪ್ರತಿ 1102 ಸ್ಥಾಪನೆಯಾದ ದೇವಸ್ಥಾನ ಅಲ್ಲಿಂದ ನಿರಂತರವಾಗಿ ಈ ರೀತಿಯಾದಂಥ ಧಾರ್ಮಿಕ ಆಚರಣೆಗಳು ನಿರಂತರ ನಡ್ಕೋತಾ ಬಂದಾವ. ದೇವರ ಒಂದು ಆಶೀರ್ವಾದಕ್ಕೋಸ್ಕರ ಇಂಥ ಒಂದು ಇದರಲ್ಲಿ ಭಕ್ತಿಯಿಂದ ಈ ಹೊಂಡದಲ್ಲಿ ಮಿಂದಿದ್ರೆ ನಮ್ಗೆ ನಿರಂತರವಾಗಿ ವರ್ಷದ ಸುಭಿಕ್ಷೆ ಗ್ರಾಮಕ್ಕೆ ಹೆಚ್ಚಾಗಿ ಆಗ್ತದೆ. ಎಲ್ಲ ಯುವಕರಿಗೆ ಆರೋಗ್ಯ ಭಾಗ್ಯ ದೊರೆತದ ಒಂದು ಕಲ್ಪನೆಯಿಂದ ಪ್ರತಿ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಯೊಬ್ಬ ಯುವಕರು ಈ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೊಂಡದೊಳಗಿರುವ ಭಕ್ತರು ಹೊರಗಿರುವ ಸೇವಕರಿಗೆ ಬಣ್ಣದೋಕುಳಿ ಎರಚುತ್ತಾರೆ. ಇದಕ್ಕೆ ಪ್ರತಿಯಾಗಿ ಹೊಂಡದ ಸುತ್ತ ಇರೋ ಜನ ಮುಳ್ಳಿನ ಗಿಡದಿಂದ ಹೊಂಡದೊಳಗೆ ಇರೋರಿಗೆ ಬಡಿತಾರೆ. ತಪ್ಪು ಮಾಡೋರನ್ನ ದೇವರು ಎಚ್ಚರಿಸಲಿ ಅನ್ನೋದು ಈ ಆಚರಣೆಯ ಉದ್ದೇಶ. ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಒಂದೇ ಸಾರಿ ಸಾವಿರಾರು ಜನ ಹೊಂಡದಲ್ಲಿ ಜಿಗಿದ್ರೂ ಸಹಿತ ಯಾರಿಗೆ ಏನು ತೊಂದರೆಗಳಾಗದೆ ಅಂದ್ರೆ ಒಂದು ಆಂಜನೇಯನ ಆಶೀರ್ವಾದ ಮುಖಾಂತರವಾಗಿ ಇನ್ನೂ ಕೆಲವೊಂದು ನೋಡ್ಬೋದು. ವಿಶಿಷ್ಟ ಅಂತ ಹೇಳಿದ್ರೆ 2-3 ತಿಂಗಳು ಕೂಸಿದ್ರು ಸಹಿತ ಒಂದು ಹೊಂಡದಲ್ಲಿ ಎದ್ಕೊಂಡು ಆ ಒಂದು ಆಂಜನೇಯನ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು ಈ ರೀತಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಈ ತುಳಸಿಗೇರಿ ಆಂಜನೇಯನ ಒಂದು ಓಕುಳಿ ಕಾರ್ಯಕ್ರಮ. ಹಳ್ಳಿಗಳಲ್ಲಿ ಇಂತಹ ಆಚರಣೆಗಳು ನಡೀತಾನೆ ಇರಬೇಕು. ವರ್ಷ ಪೂರ್ತಿ ದುಡಿಯೋ ರೈತರು ಒಂದಿಷ್ಟು ರಿಲ್ಯಾಕ್ಸ್ ಆದ್ರೂ ಆಗ್ತಾರೆ. ಮಲ್ಲಿಕಾರ್ಜುನ ಹೊಸ್ಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ.